ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆ ಅಗಲೀಕರಣಕ್ಕೆ ಮುಹೂರ್ತ ಫಿಕ್ಸ್. ಉಭಯ ರಸ್ತೆಗಳ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿಕೆ. ಉಭಯ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ ಅನುದಾನ ಸಿದ್ಧ ಎಂದ ಜಿಲ್ಲಾಧಿಕಾರಿ. ಏಪ್ರಿಲ್ 11ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ. ಏಪ್ರಿಲ್ 6ರಿಂದಲೇ ಗಂಗಮ್ಮ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಆರಂಭ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಕರಗ ಸಮಿತಿ ಮನವಿ. ಮುಂದುವರಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ. ಹೆದ್ದಾರಿ ಕಾಮಗಾರಿ ಮುಗಿಯದಿದ್ದರೂ ದಿನಕ್ಕೊಂದು ಅವಾಂತರ ಸೃಷ್ಟಿ. ಜಕ್ಕಲಮಡುಗು ಪೈಪ್ಲೈನ್ ಒಡೆದು ಅಪಾರ ಜೀವಜಲ ಪೋಲು ಮಾಡಿದ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶ. ವಾರ್ತೆಗಳ ವಿವರ. ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆಗಳ ಅಗಲೀಕರಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನೇನು ಆದಷ್ಟು ಶೀಘ್ರದಲ್ಲೇ ಉಭಯ ರಸ್ತೆಗಳ ಅಗಲೀಕರಣ ಕಾರ್ಯ ಆರಂಭವಾಗಲಿದ್ದು, ಈ ರಸ್ತೆಗಳ ವ್ಯಾಪಾರಿಗಳು ಅಂಗಡಿಗಳನ್ನ ಖಾಲಿ ಮಾಡಬೇಕಾದ ಸಮಯ ಸಮೀಪಿಸಿದೆ. ಈ ಸಂಬಂಧ ಇಂದು ಖುದ್ದು ಜಿಲ್ಲಾಧಿಕಾರಿಗಳೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಜನತೆಗೆ ಇದು ಪ್ರಮುಖ ಸುದ್ದಿ. ಅದರಲ್ಲೂ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆ ನಿವಾಸಿಗಳಿಗೆ ಇದು ಅತಿ ಮುಖ್ಯವಾದ ಸುದ್ದಿ. ಇವರಿಗೂ 2 ರಸ್ತೆಗಳ ಅಗಲೀಕರಣದ ಬಗ್ಗೆ ಕೇವಲ ವದಂತಿಗಳೇ ಹಬ್ಬಿದ್ವು. ಅದರಲ್ಲೂ ದಶಕಗಳಿಂದ ಈ ವದಂತಿಗಳಿದ್ದ ಕಾರಣ ಯಾರೂ ಇದನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಇದೀಗ ಎಲ್ಲರೂ ಜಾಗೃತರಾಗಬೇಕಿದೆ. ಯಾಕೆಂದ್ರೆ ಇಂದು ಜಿಲ್ಲಾಧಿಕಾರಿಗಳಾದ ಜಿ ಪ್ರಭು ಅವರು ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆಗಳನ್ನ ಖುದ್ದು ಪರಿಶೀಲನೆ ನಡೆಸಿದ್ದು, ಎಲ್ಲಿಯವರೆಗೂ ಒತ್ತುವರಿಯಾಗಿದೆ ಎಂಬ ಬಗ್ಗೆ ಗುರುತಿಸಿ ಮಾರ್ಕ್ ಮಾಡಲಾಗಿದೆ. ಇಲ್ಲಿ ನೋಡಿ, ಬಜಾರ್ ರಸ್ತೆಯ ಅಂಗಡಿ ಮಾಲೀಕರೊಬ್ಬರು 50 ವರ್ಷಗಳ ಹಿಂದೆಯೇ ನಾವು ಕಟ್ಟಡ ಕಟ್ಟಿದ್ದೀವಿ, ಅದಕ್ಕೆ ನಗರಸಭೆಯಿಂದ ಅನುಮತಿ ಪಡೆದಿದ್ದೇವೆ ಎಂದು ಜಿಲ್ಲಾಧಿಕಾರಿಗಳಿಗೆ ಹೇಳುತ್ತಿದ್ದಂತೆ 40 ವರ್ಷಗಳ ನಂತರ ಕಟ್ಟಡ ಇರಲೇಬಾರದು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಅಲ್ಲದೆ ನಮಗೆ ನೋಟಿಸ್ ನೀಡಿಲ್ಲ ಎಂದು ಒಬ್ಬರು ಹೇಳಿದ್ರೆ, ನಮ್ಮ ಜಾಗಕ್ಕೆ ನಿಮಗೆ ಯಾಕೆ ನೋಟಿಸ್ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳು ಪ್ರಶ್ನೆ ಮಾಡಿದ್ರು. ಅಷ್ಟೇ ಅಲ್ಲ, ನಾಗರಿಕರ ಆರೋಗ್ಯ, ಸುಗಮ ವಾಹನ ಸಂಚಾರ ಮತ್ತು ಸುಂದರ ನಗರ ನಿರ್ಮಾಣಕ್ಕಾಗಿ ನಾಗರಿಕರು ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಇನ್ನು ಉಭಯ ರಸ್ತೆಗಳ ಪರಿಶೀಲನೆ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ ಸೇರಿದಂತೆ ಎಲ್ಲಾ ರಸ್ತೆಗಳ ಅಗಲೀಕರಣ ಆಗಬೇಕಿದೆ. ವ್ಯಾಪಾರ ವಹಿವಾಟು, ಸಾರ್ವಜನಿಕ ಸದುದ್ದೇಶದಿಂದ ವಾಹನ ಸಂಚಾರಕ್ಕೆ ಸುಗಮವಾಗುವ ರೀತಿಯಲ್ಲಿ ಅಗಲೀಕರಣವಾಗಬೇಕು. ಅನಧಿಕೃತವಾಗಿ ನಿರ್ಮಾಣವಾಗಿರುವ ಕಟ್ಟಡಗಳನ್ನು ಸ್ವಯಂ ಪ್ರೇರಿತವಾಗಿ ತೆರವು ಮಾಡಬೇಕು. ಶಾಸಕರು, ಉಸ್ತುವಾರಿ ಸಚಿವರು ಈ ಬಗ್ಗೆ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ ಎಂದರು. ಈ 2 ರಸ್ತೆಗಳ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಹಾಗಾಗಿ ಇಂದು ಪರಿಶೀಲನೆ ಮಾಡುತ್ತಿರುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು. ಎಲ್ಲರಿಗೂ ಮಾಹಿತಿ ಇದೆ, ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿನಲ್ಲಿ ಈಗಾಗಲೇ ನಮ್ಮ ಗೌರಿಬಿದನೂರು ಚಿಂತಾಮಣಿ ರಸ್ತೆ ಏನಿದೆ ಅದರ ಅಗಲೀಕರಣ, ಡಬಲ್ ರೋಡ್ ಮಾಡೋವಂಥ ಕೆಲಸ ಈಗಾಗಲೇ ನಗರದಲ್ಲಿ ನಡೀತಾ ಇದೆ. ಅದೇ ರೀತಿ ನಗರದ ಅತ್ಯಂತ ಪ್ರಮುಖ ರಸ್ತೆಗಳಾದಂಥ ಬಜಾರ್ ರಸ್ತೆ ಅಥವಾ ನಮ್ಮ ಗಂಗಮ್ಮನ ಗುಡಿ ರಸ್ತೆ
ಈ ರೀತಿ ಕೆಲವು ರಸ್ತೆಗಳೆಲ್ಲನೂ ಕೂಡ ಆ ರಸ್ತೆಯ ನಾಗರಿಕರ ಅಪೇಕ್ಷೆ ಇದೆ, ಇಡೀ ನಗರಸಭೆ ವ್ಯಾಪ್ತಿಯ ಎಲ್ಲ ನಾಗರಿಕರ ಅಪೇಕ್ಷೆ ಇದೆ. ಜನರ ಹಿತದೃಷ್ಟಿಯಿಂದ, ಎಮರ್ಜೆನ್ಸಿ ಆರೋಗ್ಯ ಸಮಸ್ಯೆಗಳ ಹಿತದೃಷ್ಟಿಯಿಂದ, ವ್ಯಾಪಾರ ವಹಿವಾಟುಗಳ ಹಿತದೃಷ್ಟಿಯಿಂದ, ಸಾರ್ವಜನಿಕ ಸದುದ್ದೇಶದಿಂದ ಆ ರಸ್ತೆಗಳೆಲ್ಲನೂ ಕೂಡ ವಾಹನ ಸಂಚಾರಕ್ಕೆ ಸುಗಮವಾಗಬೇಕು. ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದಂತೆ, ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇಲ್ಲದಂತೆ ಅನಧಿಕೃತವಾಗೆಲ್ಲ ಏನು ಕೆಲವು ಕಟ್ಟಡಗಳು ಬಂದಿದ್ದಾವೆ ಅವರೆಲ್ಲ ಕೂಡ ಸ್ವಯಂ ಪ್ರೇರಿತರಾಗಿ ಸಹಕರಿಸ್ತೇವೆ, ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನೆಲ್ಲ ಹೇಳಿದ್ದಾರೆ. ಸೊ ಜಿಲ್ಲಾಡಳಿತ, ನಮ್ಮ ನಗರಸಭೆ ಎಲ್ಲ ಸೇರಿ ಜನರ ಭಾವನೆಗಳಿಗೆ ನಾವು ಅವರಿಗೆ ಪೂರಕವಾಗಿ ನಾವು ನಿಲ್ಲಬೇಕಾಗ್ತದೆ. ಈಗಾಗಲೇ ಮಾನ್ಯ ಶಾಸಕರು, ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲ ಸಂಕಲ್ಪ ಮಾಡಿದ್ದಾರೆ. ಇದಕ್ಕೆ ಬೇಕಾಗುವಂಥ ಈ 2 ರಸ್ತೆಗಳ ಅಗಲೀಕರಣಕ್ಕೆ ಬೇಕಾಗುವಂಥ ಅನುದಾನ ಇವೆಲ್ಲವನ್ನು ಕೂಡ ಈಗಾಗಲೇ ಕ್ರೋಢೀಕರಿಸಿಕೊಳ್ಳಲಾಗಿದೆ. ಸರ್ಕಾರದಿಂದ ಅನುದಾನವೂ ಕೂಡ ಬಿಡುಗಡೆ ಆಗಿದೆ. ಸೊ ಒಟ್ಟಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 2 ರಸ್ತೆಗಳ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ತಿಕೊಳ್ಳೋರಿದ್ದೇವೆ. ಹಾಗಾಗಿ ಇವತ್ತು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ಬಜಾರ್ ರಸ್ತೆಯಿಂದ ಎಂಜಿ ರಸ್ತೆಯವರೆಗೂ ಗಂಗಮ್ಮಗುಡಿ ರಸ್ತೆ ಅಭಿವೃದ್ಧಿ, ನಗರಸಭೆ ಮುಂದಿನ ಭುವನೇಶ್ವರಿ ವೃತ್ತದಿಂದ ಬಿಬಿ ರಸ್ತೆಯವರೆಗೆ ಬಜಾರ್ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು. ಮುಖ್ಯ ರಸ್ತೆಗೆ ಬರಲು ವಾಹನಗಳಿಗೆ ಕಷ್ಟವಾಗಲಿದೆ. ತುಂಬಾ ಕಿರಿದಾದ ರಸ್ತೆಗಳಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ಈ ಸಮಸ್ಯೆ ಪರಿಹರಿಸಲು ರಸ್ತೆ ಅಭಿವೃದ್ಧಿ ಕಾಮಗಾರಿ ಅನಿವಾರ್ಯವಾಗಿದೆ. ಅನಧಿಕೃತ ಕಟ್ಟಡಗಳ ಬಗ್ಗೆ ಮಾಲೀಕರಿಗೆ ಅರಿವಿದೆ. ಹಾಗಾಗಿ ಅವರೇ ಸಹಕಾರ ನೀಡಿ ಒತ್ತುವರಿಯನ್ನ ಸ್ವಯಂ ಪ್ರೇರಿತರಾಗಿ ತೆರವು ಮಾಡಲಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಜಿಲ್ಲಾ ಉಸ್ತುವಾರಿ ಸಚಿವರು 10 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ ಎಂದರು. ನಮ್ಮ ಬಿಬಿ ರೋಡ್ನ ಜಂಕ್ಷನ್ನಿಂದ ಹಿಡಿದು ನಮ್ಮ ನಗರಸಭೆಯ ಮುಖ್ಯ ಕಚೇರಿವರೆಗೆ ಏನು ಬಜಾರ್ ರಸ್ತೆ ಬರುತ್ತೆ, ಅಲ್ಲಿ ಬಜಾರ್ ರಸ್ತೆಯಿಂದ ಇಲ್ಲಿ ಗೌರಿಬಿದನೂರು ರಸ್ತೆವರೆಗೆ ಗಂಗಮ್ಮನಗುಡಿ ರಸ್ತೆ ಏನಿದೆ, ಈ ರಸ್ತೆ 2 ನೋಡಿದ್ದೇವೆ. ಆಗಲೇ ಸಾಕಷ್ಟು ಜನ ನಾಗರಿಕರು ಅಲ್ಲಲ್ಲಿ ಸೆಟ್ ಬ್ಯಾಕು ಏನೇನು ಅಭಿವೃದ್ಧಿಗೆ ಪೂರಕವಾಗಿ ಅವರು ಕಾನೂನುಬದ್ಧವಾಗಿ ನಡ್ಕೊಳ್ಬೇಕಾಗುತ್ತೆ ಆ ರೀತಿ ಈಗಾಗಲೇ ನಡ್ಕೊಂಡಿದ್ದಾರೆ ಕೆಲವರೆಲ್ಲ. ಉಳಿದಂತೆ ನಾನಾಗಲೇ ಹೇಳಿದಂತೆ ಅವರ ಅಪೇಕ್ಷೆನೂ ಕೂಡ ಇದೆ. ಈಗ ನಾಳೆ ಒಂದು ಆರೋಗ್ಯದ ಸಮಸ್ಯೆ, ತುರ್ತು ಹೃದಯದ ಸಂಬಂಧಿತ ಸಮಸ್ಯೆಗಳು ಅಥವಾ ಮಾರಕ ಕಾಯಿಲೆಗಳ ಸಮಸ್ಯೆ ಅಂದರೆ ಈ ರೋಡುಗಳಲ್ಲಿ ಮೇನ್ ರೋಡಿಗೆ ಬರೋಕ್ಕೆ ಕಷ್ಟ. ಅಷ್ಟು ಕಂಜೆಷನ್ನು, ಅಷ್ಟು ತುಂಬ ಸಂಧಿ ಥರ ತುಂಬ ಸಣ್ಣ ಒಂದು ಅಗಲದಲ್ಲಿ ಈ ರಸ್ತೆಗಳು ಇರ್ತಕ್ಕಂಥದ್ದು. ಅನೇಕ ಹಿಂದಿಂದನೂ ಎಲ್ಲ ಒತ್ತುವರಿ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಹಾಗಾಗಿ ಅವರ ವ್ಯಾಪಾರ ವಹಿವಾಟಿಗೂ ಕೂಡ ಒಳ್ಳೆಯದಾಗಬೇಕು, ಅವ್ರಿಗೂ ಕೂಡ ಪೂರಕ ವಾತಾವರಣ ನಿರ್ಮಾಣ ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿ ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿಬಿದನೂರು ರಸ್ತೆನೂ ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ. ಇದು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಡಬ್ಲಿಂಗ್ ಆಗೋವಂಥದ್ದೇನಿದೆ ಆ ಕೆಲಸಕ್ಕೂ ಕೂಡ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಸ್ವಲ್ಪ ರೈಲ್ವೆ ಇಲಾಖೆದು ಸ್ವಲ್ಪ ಸಮಸ್ಯೆಗಳಿತ್ತು, ಅದನ್ನೆಲ್ಲ ಪರಿಹರಿಸಿದ್ದೀವಿ. ಈಗ ಆದಷ್ಟು ಶೀಘ್ರ ಡಬ್ಲಿಂಗ್ ಕಾರ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆ ಕೆಲಸನೂ ಕೂಡ ನಡೀತದೆ. ಪ್ರಸ್ತುತ ಈ ರಸ್ತೆಗಳ ಅಭಿವೃದ್ಧಿ ವಿಚಾರ ಟೆಂಡರ್ ಹಂತದಲ್ಲಿದೆ. ಇಂದು ಈ ರಸ್ತೆ ಅಭಿವೃದ್ಧಿ ಕುರಿತು ಸಭೆ ಕರೆಯಲಾಗಿದೆ. ಸಂಜೆ ನಡೆಯಲಿರುವ ಸಭೆಯಲ್ಲಿ ಎಲ್ಲಾ ಕಟ್ಟಡ ಮಾಲೀಕರೊಂದಿಗೆ ಚರ್ಚೆ ನಡೆಸಿ ಒತ್ತುವರಿ ತೆರವಿಗೆ ದಿನಾಂಕ ನಿಗದಿ ಮಾಡಲಾಗುವುದು. ಶೀಘ್ರದಲ್ಲಿಯೇ ಉಭಯ ರಸ್ತೆಗಳ ಅಗಲೀಕರಣ ಮಾಡುವ ಮೂಲಕ ಸುಂದರ ಮತ್ತು ಸ್ವಚ್ಛ ಚಿಕ್ಕಬಳ್ಳಾಪುರ ನಿರ್ಮಾಣ ಮಾಡಲಾಗುವುದು. ಇದಕ್ಕೆ ಪ್ರತಿಯೊಬ್ಬ ನಾಗರಿಕರ ಸಹಕಾರ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಪ್ರಖ್ಯಾತ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. 64ನೇ ವರ್ಷದ ಕರಗ ಮಹೋತ್ಸವ ಏಪ್ರಿಲ್ 11ರಂದು ನಡೆಯಲಿದ್ದು ಏಪ್ರಿಲ್ 6ರಿಂದಲೇ ಶ್ರೀ ಗಂಗಮ್ಮ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಈ ಕುರಿತು ಒಂದು ವರದಿ. ಕಳೆದ 6.5 ದಶಕದ ಇತಿಹಾಸ ಹೊಂದಿರುವ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಏಪ್ರಿಲ್ 11ರಂದು ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು ಏಪ್ರಿಲ್ 6ರಿಂದಲೇ ಗಂಗಮ್ಮ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಹಾಗಾಗಿ ಚಿಕ್ಕಬಳ್ಳಾಪುರದ ನಾಗರಿಕರೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಧರ್ಮರಾಯ ಸ್ವಾಮಿ ಕರಗ ಸೇವಾ ಸಮಿತಿ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ.
ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಧರ್ಮರಾಯಸ್ವಾಮಿ ಕರಗ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್, ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯ ಜಾಲಾರಿ ಗಂಗಮಾಂಬಾ ದೇವಾಲಯದ ಮುಂಭಾಗದಲ್ಲಿ ನಗರದ ಶಾಂತಿ ಮತ್ತು ಸಮೃದ್ಧಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಏಪ್ರಿಲ್ 7ರ ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಸಾಮೂಹಿಕವಾಗಿ ಶ್ರೀ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಯಲಿದೆ ಎಂದು ಹೇಳಿದರು. ಏಪ್ರಿಲ್ 11ರ ಶನಿವಾರ ರಾತ್ರಿ 9 ಗಂಟೆಗೆ ಶ್ರೀ ಧರ್ಮರಾಯಸ್ವಾಮಿ 64ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಮೇಲೂರಿನ ಕೆ ಧರ್ಮೇಂದ್ರ ಅವರು ಈ ಬಾರಿಯೂ ಕರಗ ಹೊರಲಿದ್ದಾರೆ. ಏಪ್ರಿಲ್ 6ರ ಸೋಮವಾರ ಬೆಳಗ್ಗೆ 10ಕ್ಕೆ ಶ್ರೀ ಗಣಪತಿ ಹೋಮ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಏಪ್ರಿಲ್ 7ರ ಮಂಗಳವಾರ ಬೆಳಗ್ಗೆ 9ಕ್ಕೆ ಶ್ರೀ ಚಂಡಿಕಾ ಹೋಮ ಮತ್ತು ಶ್ರೀ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಯಲಿದೆ ಎಂದರು. ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ ಹಾಗೂ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ, ಯಾಕೆಂದರೆ ಸುಮಾರು 6ನೇ ತಾರೀಕಿಂದ ಒಂದು ನಮ್ಮ ಜಾಲಾರಿ ಗಂಗಮ್ಮ ದೇವಾಲಯ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸುಮಾರು 12ನೇ ತಾರೀಕು 13ನೇ ತಾರೀಕುವರೆಗೂ ನಮ್ಮ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮ ಏನು ಅಂದರೆ ಒಂದು ಪ್ರಚಾರ, ಈ ಒಂದು ಸುದ್ದಿಗೋಷ್ಠಿ ಆಗಲಿ, ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು ಮತ್ತು ಮಾಧ್ಯಮ ಸ್ನೇಹಿತರಾಗಿರ್ಬೋದು, ಮೊದಲಿಂದನೂ ಒಂದು ಪ್ರಚಾರ ಸುದ್ದಿಯಲ್ಲಿ ನೀವೆಲ್ಲ ಒಂದು ಸಹಕರಿಸಿ ನೀವೆಲ್ಲ ಒಂದು ಭಾಗಿಯಾಗಿದ್ದೀರಾ. ಅದಕ್ಕೋಸ್ಕರ ಇದನ್ನು ಕರೆದಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ. ಸುಮಾರು ಎಲೆಕ್ಟ್ರಾನಿಕ್ ಮೀಡಿಯಿಂದ ಸುಮಾರು ತಮಿಳುನಾಡು, ಆಂಧ್ರ, ಕರ್ನಾಟಕ ಸುಮಾರು ಹಳ್ಳಿಗಳಿಂದ ಬರುತ್ತೆ. ಇದು ಒಬ್ಬರು ದೇವತೆ ಅಲ್ಲ, ಊರಿನ ಗ್ರಾಮ ದೇವತೆ ಅಮ್ಮ. ಆ ಗ್ರಾಮ ದೇವತೆ ಎಲ್ರಿಗೂ ಒಂದು ಆಶೀರ್ವಾದ ಸಿಗಲಿ, ಎಲ್ರಿಗೂ ಒಂದು ಸಿಗಲಿ ಅಂತೇಳ್ಬಿಟ್ಟು ಈ ಒಂದು ಪ್ರಚಾರಗೋಷ್ಠಿಯನ್ನು ಮಾಡ್ತೀವಿ. ಈಗ ಕರಗ ಮಹೋತ್ಸವದ ಹಿನ್ನೆಲೆ ಏನೆಲ್ಲ ಪೂಜಾ ಕಾರ್ಯಕ್ರಮಗಳಿರುತ್ತೆ ಅಂತ? ಈಗ ಸುಮಾರು ಧರ್ಮರಾಯರ ಕರಗ ಮಹೋತ್ಸವದ ಸೋಮವಾರ 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಒಂದು ಗಣಪತಿ ಹೋಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ 7ನೇ ತಾರೀಕು 7/4/2026 ಬೆಳಗ್ಗೆ 9 ಗಂಟೆಗೆ ಎಲ್ಲ ಸುವರ್ಣೀಯರು ಮತ್ತು ಮಹಿಳೆಯರಿಂದ ಕುಂಕುಮಾರ್ಚನೆ, ಗಂಗಾದೇವಿಯ ಕುಂಕುಮಾರ್ಚನೆ ಮತ್ತು ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಆ ಚಂಡಿಕಾ ಹೋಮ ಕಾರ್ಯಕ್ರಮ ಸುಮಾರು ಒಂದು ರಸ್ತೆ ವಾಸವಿ ಚೌಟ್ರಿವರೆಗೂ ಒಂದು ಶಾಮಿಯಾನೆಲ್ಲ ಹಾಕಿಸಿ ಎಲ್ಲ ಸುಮಂಗ್ಲಿಯನ್ನು ಕೂಡಿಸಿ ಅವ್ರ ಕೈಯಲ್ಲಿ ಅರ್ಚನೆ ಮಾಡಿಸಿ ಊರಿಗೊಂದು ಶಾಂತಿ ಸಿಗಲಿ ಅಂತ ಒಂದು ಕಾರ್ಯಕ್ರಮ ಮಾಡಿ ಇದೇ ವಾಸವಿ ಚೌಟ್ರಿಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿರ್ತೀವಿ. ಏಪ್ರಿಲ್ 8ರ ಬುಧವಾರ ಸಂಜೆ 7ಕ್ಕೆ ಕಳಸ ಸ್ಥಾಪನೆ, ಧ್ವಜಾರೋಹಣ ಮತ್ತು ಪ್ರಸಾದ ವಿನಿಯೋಗ ನಡೆಯಲಿದೆ. ಏಪ್ರಿಲ್ 9ರ ಗುರುವಾರ ರಾತ್ರಿ 9ಕ್ಕೆ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಶ್ರೀ ಧರ್ಮರಾಯಸ್ವಾಮಿ ಹಸಿ ಕರಗ ನಡೆಯಲಿದೆ. 10ರ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಊರಿನ ಭಕ್ತಾದಿಗಳಿಂದ ಗಂಗಾದೇವಿ ಜಾತ್ರಾ ಮಹೋತ್ಸವ ಶ್ರೀ ಧರ್ಮರಾಯರ ಸಪ್ತ ಕಳಸ ಕರಗ ಭುವನೇಶ್ವರಿ ವೃತ್ತದಲ್ಲಿ ನಡೆಯಲಿದೆ. ಏಪ್ರಿಲ್ 11ರ ಬೆಳಗ್ಗೆ 11 ಗಂಟೆಗೆ ಕೆ ಧರ್ಮೇಂದ್ರ ಕರಗದ ಪೂಜಾರಿಗೆ ಮಡಲಕ್ಕಿ ಸೇವೆ ನಡೆಯಲಿದೆ. ಇನ್ನು ಅದೇ ದಿನ ಮಧ್ಯಾಹ್ನ 12ಕ್ಕೆ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಆರಂಭವಾಗಲಿದೆ. 12ರ ಭಾನುವಾರ ರಾತ್ರಿ 7ಕ್ಕೆ ಶ್ರೀ ಜಾಲಾರಿ ಗಂಗಮಾಂಬಾ ದೇವಾಲಯ ಮುಂಭಾಗ ಅಗ್ನಿಕುಂಡ ಪ್ರವೇಶ ನಡೆಯಲಿದೆ. 13ರ ಸೋಮವಾರ ಸಂಜೆ 4ಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ಅಂದರೆ ಒನಕೆಯ ಕರಗ ನಡೆಯಲಿದೆ. ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವೃತ್ತಗಳಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕರ್ನಾಟಕ ಖ್ಯಾತ ಜನಪದ ಕಲಾವಿದರಿಂದ ಕೀಲುಕುದುರೆ ನೃತ್ಯ, ವೀರಗಾಸೆ, ಪೂಜಾ ಕುಣಿತ, ಡೊಳ್ಳು ಕುಣಿತ, ಚಂಡೆ ಮೇಳ, ತಮಟೆ ವಾದ್ಯಗಳು, ನಾಟಕಗಳು, ಅನ್ನಸಂತರ್ಪಣೆ, ಪಾನಕ ಹೆಸರುಬೇಳೆ ವಿತರಣೆ ಹಾಗೂ ನಗರದ ಬೀದಿ ಬದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಏರ್ಪಡಿಸಲಾಗಿದೆ ಎಂದರು. ಅಲ್ಲದೆ ಚಂಡಿಕಾ ಹೋಮ, ಪೂರ್ಣಾಹುತಿ ಸೇರಿದಂತೆ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಎಸ್ಎನ್ ರಮೇಶ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ನಡೆಯಲಿದ್ದು, ಅಂದು ಮಧ್ಯಾಹ್ನ 12:30ಕ್ಕೆ ಮಹಾಪೂರ್ಣಾಹುತಿ, ಸುಮಂಗಲಿ ಪೂಜೆ, ಕನ್ನಿಕಾ ಪೂಜೆ, ದಂಪತಿ ಪೂಜೆ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ. ಈ ಹೋಮದಲ್ಲಿ ಭಾಗವಹಿಸುವ ಮಹಿಳೆಯರು ಸಾಮೂಹಿಕವಾಗಿ ಕುಳಿತು ಶ್ರೀ ಜಾಲಾರಿ ಗಂಗಾದೇವಿಯ ಸಹಸ್ರನಾಮಾರ್ಚನೆ ಪೂಜೆ ಮಾಡಲಿದ್ದಾರೆ. ಈ ಹೋಮದಲ್ಲಿ ಭಾಗವಹಿಸುವ ಮಹಿಳೆಯರು 100 ರೂಗಳನ್ನು ಸಮಿತಿ ಸದಸ್ಯರಿಗೆ ಏಪ್ರಿಲ್ 6ರೊಳಗೆ ನೀಡಿ ನೋಂದಾಯಿಸಿಕೊಂಡು ತಪ್ಪದೇ ರಸೀದಿ ಪಡೆಯಬೇಕು. ಪೂಜಾ ಸಾಮಗ್ರಿಗಳಾದ ಅರಿಶಿಣ, ಕುಂಕುಮ, ಬಳೆ, ಜಾಲಾರಿ ಗಂಗಾದೇವಿ ಫೋಟೋ, ನೈವೇದ್ಯಕ್ಕೆ ಪ್ರಸಾದ, ಗುಂಡು ಅಡಿಕೆ, ಎಲೆ ಅಡಿಕೆ, ಬಿಡಿ ಹೂ ಮುಂತಾದವುಗಳನ್ನು ಸಮಿತಿಯಿಂದ ನೀಡಲಾಗುವುದು.
ದೇವರಪೀಠ, ತಟ್ಟೆ, ವಿಕಾರತಿ, ಪಂಚಪಾತ್ರೆ, ಉದ್ದರಣೆ, ಎಣ್ಣೆ ಬತ್ತಿ, ತೆಂಗಿನಕಾಯಿ ತಪ್ಪದೆ ತರಬೇಕೆಂದು ಸಮಿತಿಯು ಕೋರಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಶ್ರೀ ಧರ್ಮರಾಯ ಕರಗ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್, ಸದಸ್ಯರಾದ ಗಂಗಾಧರ್ ಮೂರ್ತಿ, ಶೇಖರ್, ರಾಜು, ಲೋಕೇಶ್, ರಾಮಕೃಷ್ಣ, ಕೆ ರಾಮು, ಸುದರ್ಶನ್, ಮೊಬೈಲ್ ಬಾಬು, ರಘು, ಮುನಿಕೃಷ್ಣ ಇನ್ನೂ ಹಲವರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲದಿಂದ ಹೆದ್ದಾರಿ ಕಾಮಗಾರಿ ಮಾಡುತ್ತಲೇ ಇರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹೆದ್ದಾರಿ ಕಾಮಗಾರಿ ಮುಗಿಸದಿದ್ದರೂ ಚಿಕ್ಕಬಳ್ಳಾಪುರದ ನಾಗರಿಕರಿಗೆ ಕಿರಿಕಿರಿ ನೀಡುವುದನ್ನು ಮಾತ್ರ ಮುಂದುವರಿಸಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ಅವಾಂತರ ಸೃಷ್ಟಿ ಮಾಡುತ್ತಿರುವ ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಇಂದಿನ ಅವಾಂತರ ಏನು ನೋಡೋಣ ಬನ್ನಿ. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವ ಮುಹೂರ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ಆರಂಭಿಸಿದ್ರೋ ಗೊತ್ತಿಲ್ಲ. ಈ ಕಾಮಗಾರಿ ವರ್ಷಗಳೇ ಕಳೆದ್ರೂ ಮುಗಿಯುತ್ತಲೇ ಇಲ್ಲ. ನಗರ ವ್ಯಾಪ್ತಿಯಲ್ಲಿ ರಸ್ತೆ ಮಾಡಲು ಆರಂಭಿಸಿದ ದಿನದಿಂದಲೂ ಪ್ರತಿನಿತ್ಯ ಒಂದಲ್ಲ ಒಂದು ಅವಾಂತರವನ್ನ ಮಾಡುತ್ತಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಪ್ರತಿನಿತ್ಯ ನಾಗರಿಕರಿಗೆ ತೊಂದರೆ ನೀಡುವಲ್ಲಿ ಮಾತ್ರ ಯಶಸ್ವಿಯಾಗುತ್ತಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲೊಮ್ಮೆ ನೋಡಿ, ಈ ಪರಿ ನೀರು ಹರಿದು ಪೋಲಾಗುತ್ತಿರುವುದನ್ನ ಎಲ್ಲೋ ಅಂತ ಭಾವಿಸಬೇಡಿ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ, ಅದು ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ. ಇದಕ್ಕೆ ಕಾರಣ ಅದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ. ಹೌದು, ರಾಷ್ಟ್ರೀಯ ಹೆದ್ದಾರಿ 234 ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗಿದೆ. ಇದೇ ರಸ್ತೆಯಲ್ಲಿ ನಗರಸಭೆಯಿಂದ ಯುಜಿಡಿ ಪೈಪ್ಲೈನ್, ಜಕ್ಕಲಮಡುಗು ಜಲಾಶಯದ ನೀರು ಸರಬರಾಜು ಪೈಪ್ಲೈನ್ ಸೇರಿದಂತೆ ಎಲ್ಲವೂ ಹಾದು ಹೋಗಿವೆ. ಈ ಪೈಪ್ಲೈನ್ ಎಲ್ಲಿ ಹಾದು ಹೋಗಿದೆ ಎಂಬ ಅರಿವು ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಇಲ್ಲ. ಆ ವಿಚಾರ ನಗರಸಭೆ ಎಂಜಿನಿಯರ್ಗಳಿಂದ ತಿಳಿಯಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲ. ಹಾಗಾಗಿಯೇ ದಿನಕ್ಕೊಂದು ಅವಾಂತರ ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೃಷ್ಟಿಸುತ್ತಿದ್ದಾರೆ. ಎಂಜಿ ರಸ್ತೆಯ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಚರಂಡಿ ಕಾಮಗಾರಿ ನಡೆಸುವ ವೇಳೆ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ಗೆ ಜೆಸಿಬಿ ತಗುಲಿಸಿದ್ದು, ಇದರಿಂದ ಪೈಪ್ಲೈನ್ ಒಡೆದು ಹೋಗಿದೆ. ಕೂಡಲೇ ಅಪಾರ ಪ್ರಮಾಣದ ಜೀವಜಲ ಚರಂಡಿ ಪಾಲಾಗುತ್ತಿದೆ. ಪೈಪ್ಲೈನ್ ಒಡೆದು 1 ಗಂಟೆಯಾದರೂ ಅಲ್ಲಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ಬಂದಿಲ್ಲ. ಈ ವಿಚಾರ ತಿಳಿದ 5ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯ ನಾಗರಾಜ್ ಸ್ಥಳಕ್ಕೆ ಧಾವಿಸಿ ಪೌರಾಯುಕ್ತರಿಗೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಜಕ್ಕಲಮಡುಗು ಜಲಾಶಯ ನೀರು ಈ ದಿನ ಎಂಜಿ ರಸ್ತೆಯಲ್ಲಿ ಬಹಳ ಸಾವಿರಾರು ಲೀಟ್ರು ಫೋಲ್ ಆಗ್ತಾ ಇದೆ. ಕಾರಣ ಮುಟ್ಟಿದ ಕೂಡಲೇ ನಾನು ಕೂಡ ಇಲ್ಲಿಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ಚಿಕ್ಕಬಳ್ಳಾಪುರದ ನಗರಸಭೆ ಇಂಜಿನಿಯರ್ಗಳ ಹತ್ರ ಸಮನ್ವಯ ರೀತಿ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲಿ ಪೈಪ್ಲೈನ್ ಹೋಗಿದೆ, ಎಲ್ಲಿ ಗೇಟ್ ವಾಲ್ ಇದೆ, ಅವನ್ನೆಲ್ಲನೂ ಗಮನಕ್ಕೆ ತಗೊಂಡು ಆಮೇಲೆ ಕಾಮಗಾರಿ ಮಾಡೋ ಅಂಥದ್ದನ್ನು ಅವ್ರು ಕೈಗೆತ್ಕೋಬೇಕು. ಆ ಥರದ ನಿರ್ಧಾರಗಳಿಂದ ಈ ದಿನ ಒಂದು ಜೀವಜಲ ಚಿಕ್ಕಬಳ್ಳಾಪುರ ನಗರ ನಿವಾಸಿಗಳಿಗೆ ಇದು ಜೀವಜಲ 1 ಲೀಟ್ರು ಕೂಡ ಲೆಕ್ಕ ಮಾಡಿಕೊಡೋ ಅಂಥ ಸಂದರ್ಭ ಎದುರಾಗಿದೆ. ಕಾರಣ ಬೇಸಿಗೆ ಕಾಲ ಇನ್ನೇನು ಎದುರಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಾವಿರಾರು ಲೀಟ್ರು ಪೋಲಾಗ್ತಾಯಿದೆ, ಭಾಳ ನೋವಾಗುತ್ತೆ. ಆದ್ದರಿಂದ ನಾನು ಹೆದ್ದಾರಿ ಪ್ರಾಧಿಕಾರದ ಸಂಬಂಧಪಟ್ಟವ್ರಿಗೂ ಕೂಡ ಈಗ ಗಮನಕ್ಕೆ ತಂದಿದ್ದೀನಿ. ಅದೇ ರೀತಿ ನಮ್ಮ ಪೌರಾಯುಕ್ತ ಕಮಿಷನರ್ ಅವ್ರಿಗೂ ತಂದಿದ್ದೀನಿ. ಕೂಡಲೇ ಇದನ್ನು ನೀರು ಪೋಲಾಗ್ತಾ ಇರೋದನ್ನು ನಿಲ್ಲಿಸಿ ಬೇರೆ ಇನ್ನೊಂದು ಮಾರ್ಗಕ್ಕೆ ನೀರು ಬಿಟ್ಟು ಆಗಿರೋ ತೊಂದರೆನ ದುರಸ್ತಿ ಮಾಡುವಂಥ ಕೆಲಸ ಬೇಗ ಮಾಡಬೇಕು ಅಂತೇಳಿ ಈಗಾಗಲೇ ಅವ್ರ ವಿಷಯಕ್ಕೆ ಗಮನಕ್ಕೆ ತಂದಿದ್ದೀನಿ. ಮಾಹಿತಿ ಬಂದ ಕೂಡಲೇ ನಗರಸಭೆ ಎಂಜಿನಿಯರ್ಗಳು, ವಾಲ್ಮನ್ಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಆದರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಬಂದೇ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿ ನೀರು ಅಪಾರ ಪ್ರಮಾಣದಲ್ಲಿ ಪೋಲಾಗುತ್ತಿದ್ದರೂ ಅದನ್ನು ತಡೆಯುವಂತೆ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಕೆಲಸವನ್ನು ಮಾಡಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಮಾಹಿತಿ ನೀಡಲು ಸ್ಥಳದಲ್ಲಿದ್ದ ನಾಗರಿಕರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಹಾರಿಕೆಯ ಉತ್ತರ ನೀಡುವ ಮೂಲಕ ಜಾರಿಕೊಳ್ಳುವ ಯತ್ನ ನಡೆಸಿದ್ದಾರೆ.
ಎಷ್ಟೇ ಪ್ರಯತ್ನಿಸಿದ್ರೂ ಅವರಿಂದ ಪ್ರತಿಕ್ರಿಯೆ ಸಿಗದಿರುವುದು ಅವರ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ. ಒಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಪಾರ ಪ್ರಮಾಣದ ಜಕ್ಕಲಮಡುಗು ಜಲಾಶಯದ ನೀರು ಚರಂಡಿ ಪಾಲಾಗುತ್ತಿದ್ದು, ಇನ್ನಾದರೂ ಹೆದ್ದಾರಿ ಪ್ರಾಧಿಕಾರದವರು ನಗರಸಭೆ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಸಾಧಿಸಿ ನಾಗರಿಕರಿಗೆ ತೊಂದರೆ ನೀಡದಂತೆ ಕಾಮಗಾರಿ ನಡೆಸುವ ಜೊತೆಗೆ ಶೀಘ್ರದಲ್ಲಿ ಕಾಮಗಾರಿ ಮುಗಿಸಲಿದ್ದಾರಾ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಪಲ್ಟಿಯಾದ ಪರಿಣಾಮ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾದ ಪರಿಣಾಮ ಕಾರಿನಲ್ಲಿದ್ದ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಅಂದಹಾಗೆ ರಾಜೇಂದ್ರ ಹಾಗೂ ಭಾಗ್ಯ ದಂಪತಿಗಳಿಗೆ ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಮಕ್ಕಳಿದ್ದು ಮೂಲತಃ ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ಗ್ರಾಮದ ನಿವಾಸಿಗಳಾಗಿದ್ದು ಈಗ ಹೊಸಕೋಟೆಯಲ್ಲಿ ವಾಸವಾಗಿದ್ದಾರೆ. ತಮ್ಮ ಸ್ವಗ್ರಾಮ ಚಿಂಚೋಳಿಯಲ್ಲಿ ಜಾತ್ರೆಗೆ ಹೋಗಿ ಮುಗಿಸಿಕೊಂಡು ಹೊಸಕೋಟೆಯ ಕಡೆಗೆ ಪಯಣ ಬೆಳೆಸಿದ್ದಾರೆ. ಇನ್ನು ಮಕ್ಕಳಿಗೆ ಶಾಲೆ ರಜೆ ಇದೆ ಎಂದು ಸ್ವಲ್ಪ ದಿನಗಳು ಜೊತೆಯಲ್ಲಿ ಇರಲಿ ಎಂದು ತಾಯಿ ಮತ್ತು ಮಗಳು ಹಾಗೂ ಇಬ್ಬರು ಮಕ್ಕಳು 4 ಜನ ಸಂಬಂಧಿಕರು ಸೇರಿದಂತೆ ಒಟ್ಟು 3 ಮಕ್ಕಳು ಹಾಗೂ 5 ಜನ ದೊಡ್ಡವರು ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಆದರೆ ದುರಾದೃಷ್ಟಕರ ಕೊತ್ತನೂರು ಗೇಟ್ ಬಳಿ ಲಾರಿ ಟ್ರಕ್ ಅನ್ನ ಓವರ್ಟೇಕ್ ಮಾಡಲು ಪ್ರಯತ್ನಿಸಿದಾಗ ಚಾಲಕನ ಅಜಾಗರೂಕತೆಯಿಂದ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿರುವ ಸೇಫ್ಟಿ ಗ್ರಿಲ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಸುಮಾರು ದೂರ ಕಾರು ಪಲ್ಟಿಯಾಗಿದೆ. ಈ ವೇಳೆ ಸುಮಾರು 11 ವರ್ಷದ ಅಂಕಿತಾ ಎಂಬ ಬಾಲಕಿಗೆ ತಲೆಗೆ ಗಂಭೀರ ಗಾಯಗಳಾಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಬದುಕುಳಿದಿದ್ದಾರೆ. ಎಲ್ಲಾಗಿದ್ದು ಎಲ್ಲಂತೂ ಗೊತ್ತಿಲ್ಲಪ್ಪ. ಜಂಪ್ ಹತ್ತಿವಪ್ಪ, ಹೊಸ ಮಂದಿ ಜರ ಜಂಪ್ ಮಾಡಿದ್ದೇವಪ್ಪ. ಯಾವ ಥರ ಆಗೈತಂತೆ ಗೊತ್ತಾಗಿಲ್ಲಪ್ಪ. ಏನಾಯ್ತು ಯಪ್ಪ, ನನ್ನ ಮಗಳಿಗೆ ಕಟ್ಕೊಂಡು ಹೋಯ್ತು ಯಪ್ಪ. ನಾ ಏನು ಮಾಡಲೋ ಯಪ್ಪ, ನಾ ಏನು ಮಾಡಲಿ ಯಪ್ಪ. ಕರ್ಕೊಂಡು ಹೋಗಿ ಬಂದಿದ್ದೆ ಯಪ್ಪ. ಇಲ್ಲಿ ಹಿಂಗೆ ಆಗ್ತದಂತ ಯಪ್ಪ, ಯಾರಿಗೆ ಗೊತ್ತಿತ್ತು ಯವ್ವ. ನನ್ನ ಕೂಸುಗಳು ಯಪ್ಪ ನನ್ನ ಬಲ್ಲಿರ್ತಾವಂತ ಯಪ್ಪ. ಕರ್ಕೊಂಡು ಬಂದು ಯಪ್ಪ ಕಪ್ಪ ಕೊಟ್ಟೋದು ನೋಡು ಯಪ್ಪ. ಬೆಂಗಳೂರು ಊರಲ್ಲಿ ಓದ್ತಾ ಇದ್ದರು ಸರ್. ಸಾಲಿ ರಜಾವಂತ ಯಪ್ಪ, ನಾವಿಲ್ಲೇ ಇರೋದು ಅಂತ ಸಂಗಡ ಕರ್ಕೊಂಡು ಬಂದೆವು ಯಪ್ಪ. ಇಲ್ಲಿ ನೋಡಿದ್ರು ಯಪ್ಪ, ಮಗಳು ಬಾಡಿಗೆ ಇಲ್ಲಕ್ಕೆ ಬಂದೀವಿ ಯಪ್ಪ. ನಾವು ಒಂದು ವಾರ ರಜೆ ಹಾಕ್ಕೊಂಡು ಊರ ಜಾತ್ರೆ ಅಂತ ಹೋಗ್ಬಿಟ್ವಿ. ಬರೋ ಟೈಮಲ್ಲಿ 6:30 ಅಷ್ಟೊತ್ತಿಗೆ ಗಾಡಿ ನಂದು 80 ಸ್ಪೀಡ್ ಗಾಡಿ ಲಾಕ್ ಇರೋದು ಅಷ್ಟೇ, ಓವರ್ ಸ್ಪೀಡ್ ಆಗೋಕ್ಕಾಗಲ್ಲ. ಸ್ವಿಫ್ಟ್ ಡಿಸೈರ್ ಗಾಡಿ. ಪಕ್ಕದಲ್ಲಿ ಒಬ್ಬ ಟ್ರಕ್ ಏನು ಮಾಡಿದೆ, ನಮ್ಮ ಮೇಲೆ ಹೊತ್ಕೊಂಡು ಬಂದುಬಿಟ್ಟ. ಅವ್ನು ಬೇರೆ ಗಾಡಿ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಿಟ್ಟು ಅವಾಗ ನಾನು ಗಾಡಿ ಕೆಳಗಡೆ ಇಳಿಸ್ಬಿಟ್ಟೆ. ಅವಾಗ ಇಳಿಸ್ಬಿಟ್ಟಾಗ ಮೇಲೆ ತೊಗೊಳಕ್ಕಾಗಿಲ್ಲ, ನಾನು ಡಿವೈಡ್ರಿಗೆ ಟಚ್ ಆಗಿತ್ತು. ಆವಾಗ ಅಂಕಿತ ಅಂತ ಹುಡುಗ ಮಕ್ಕನ ಮಗಳದ್ದು ಸಾವಾಗೋಯ್ತು. ಗಾಡಿ ಪಲ್ಟಿ ಆಗೋಯ್ತು. ನಮಗೇನು ಆಗಿಲ್ಲ, ಮತ್ತು ಸ್ವಲ್ಪ ಚಿಕ್ಕ ಪುಟ್ಟದು ಆಗಿಬಿಟ್ಟಿದೆ. ಎಷ್ಟು ಜನ ಇದ್ದಕ್ಕೆ 5 ಜನ ಇದ್ವಿ, 2 ಚಿಕ್ಕ ಮಕ್ಕಳು ಹುಡುಗರು ಅವ್ರೆ ಅಷ್ಟೇ. ಮಗು ಯಾವ ಥರ ಅಪ್ಸೆಟ್ ಆಯಿತು? ಮುಂದ್ಗಡೆ ಡ್ರೈವರ್ ಸೀಟ್ ಪಕ್ಕದಲ್ಲಿ ನಮ್ಮ ತಮ್ಮನ ಮುಂದ್ಗಡೆ ಅವ್ನು ಕೂರಿಸ್ಕೊಂಡಿದ್ದ. ಕೂರಿಸ್ಕೊಂಡಾದಾಗ ಅದು ಟಚ್ ಆದಾಗ ಅವ್ರು ಡ್ಯಾಶ್ ಬೋರ್ಡ್ ಹತ್ರನೇ ಇದ್ರಲ್ಲ, ಅವ್ರಿಗೆ ಅವಾಗ ಹತ್ಬಿಡ್ತು. ಯಾರಿಗೇನಾಗಿಲ್ಲ? ಮತ್ತೆ ಯಾರಿಗೇನೂ ಆಗಿಲ್ಲ. ಈ ಕಾರ್ ಯಾವ ಥರ ಜಂಪ್ ಹೊಡುತ್ತೆ? ಕಾರ್ ಅದು ಡಿವೈಡ್ರಿಗೆ ಹೊಡೆದ್ಬಿಟ್ಟು ಅದು ಏನು ಸೈಡ್ದು ಅದು ಏನು ಕಂಬಿ ಥರ ಹಾಕಿದ್ದಾರೆ, ಅದ್ರ ಮೇಲೆ ಹತ್ಕೊಂಡ್ಬಿಟ್ಟಿದೆ ಗಾಡಿ. ಹತ್ಕೊಂಡ್ಬಿಟ್ಟಾಗ ಎರಡು ರೌಂಡು ಪಲ್ಟಿ ಆಗೋಯ್ತು. ಆವಾಗ ಸಾವಾಗುತ್ತೆ. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ.
ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ: ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ.
bumper offer HKMC Fashion Gallery. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available HKMC Fashion Gallery only. Bega Beti Kudi, HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯ ಆಸ್ತಿ ಮಾಲೀಕರು 2026-27ನೇ ಸಾಲಿನ ಸ್ವಯಂ ಘೋಷಿತ ತೆರಿಗೆ ಪಾವತಿಸಲು ಪುರಸಭೆಗಳ ಅಧಿನಿಯಮ 1964ರ ನಿಯಮಗಳನ್ವಯ ನಗರಸಭೆ ಕಡ್ಡಾಯವಾಗಿ ಪಾವತಿಸಬೇಕಾದ ತೆರಿಗೆಯನ್ನ ಏಪ್ರಿಲ್ ತಿಂಗಳಲ್ಲಿ ಪಾವತಿಸಿದವರಿಗೆ 5% ರಿಯಾಯಿತಿ ನೀಡಲಾಗುವುದು ಎಂದು ನಗರಸಭೆ ಪೌರಾಯುಕ್ತ ಕೆಜಿ ರಮೇಶ್ ಹೇಳಿದ್ದಾರೆ. ಗೌರಿಬಿದನೂರು ನಗರಸಭೆ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಗರಸಭೆ ಪೌರಾಯುಕ್ತ ಕೆಜಿ ರಮೇಶ್, ನಗರಸಭೆ ವ್ಯಾಪ್ತಿಯ ಆಸ್ತಿಯ ಮಾಲೀಕರು ಸಕಾಲಕ್ಕೆ ಆಸ್ತಿ ತೆರಿಗೆ ಪಾವತಿಸುವ ಮೂಲಕ ರಿಯಾಯಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಪಾವತಿಸುವವರಿಗೆ ಯಾವುದೇ ರಿಯಾಯಿತಿ ಸಿಗುವುದಿಲ್ಲ. ಜುಲೈ ತಿಂಗಳಿನಲ್ಲಿ ತೆರಿಗೆ ಪಾವತಿಸುವವರು 2% ದಂಡ ವಿಧಿಸಿ ವಸೂಲಿ ಮಾಡಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಕರಪತ್ರಗಳ ಹಾಗೂ ಧ್ವನಿವರ್ಧಕಗಳ ಮೂಲಕ ನಗರದಾದ್ಯಂತ ಪ್ರಚಾರವನ್ನ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಸಕಾಲಕ್ಕೆ ತೆರಿಗೆ ಪಾವತಿಸುವಂತೆ ಮನವಿ ಮಾಡಿದರು. ಪ್ರಥಮವಾಗಿ ನಮ್ಮ ಗೌರಿಬಿದನೂರು ಜನತೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನೆಂದರೆ ವಿಚಾರ ಇವತ್ತು ನಾವು ಕಳೆದ ಬಾರಿ 2025-26ನೇ ಸಾಲಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿಗಳು ಆದಂಥ ಪ್ರಭು ಜಿ ಸರ್ ಅವರು ನಮಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದರು. ನಮಗೆ ಏನು ಕಳೆದ ಬಾರಿ ಏನು ಟಾರ್ಗೆಟ್ ಇತ್ತು ಅದು ರೀಚ್ ಆಗಲೇಬೇಕನ್ನೋ ಉದ್ದೇಶದಿಂದ ಕೆಲವೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದರು. ಆ ಸೂಚನೆಗಳ ಪ್ರಕಾರ ನಮ್ಮದು ಲಾಸ್ಟು ಅಂದರೆ 25-26ನೇ ಸಾಲಿಗೆ ಆಸ್ತಿ ತೆರಿಗೆ ಏನು ನಮ್ಮದು 3,40,00,000 ಇತ್ತು, ಅದನ್ನು ಬಿ ಖಾತಾ ಇಶ್ಯೂ ಮಾಡೋದ್ರಿಂದ ಅದು ದುಪ್ಪಟ್ಟಾಗಬೇಕು ಅಂತ ಸಾಹೇಬರು ಹೇಳಿದರು. ಅದರೋಪಾದಿಯಲ್ಲಿ ನಾವು ನಮ್ಮ ಮಾರ್ಚ್ 31 ಅಂತ್ಯಕ್ಕೆ ಸುಮಾರು 5,20,00,000 ವಸೂಲಿ ಮಾಡಿದ್ದೀವಿ. ಅಂದರೆ ಬಿ ಖಾತಾ ಇತ್ತು, ಅದರಿಂದ ಏನು 3,40,00,000 ಟಾರ್ಗೆಟ್ ಇತ್ತು, ಅದು 5,20,00,000 ವಸೂಲಿಯಾಗಿದೆ. ಇದಕ್ಕೆ ನಮ್ಮ ಸಾರ್ವಜನಿಕರು ತುಂಬ ಸಹಕಾರ ಮತ್ತು ಅವರು ಏನು ಅವರು ಪ್ರಾಪರ್ಟಿಗಳು ಬರ್ತವೆ ಎಲ್ಲ ಪ್ರಾಪರ್ಟಿಗಳನ್ನು ಡಿಕ್ಲರೇಷನ್ನ ಕೊಟ್ಟಿದ್ದಾರೆ. ಅದೇ ಸಮಾರೋಪಾದಿಯಲ್ಲಿ ಈ ವರ್ಷ ಅಂದರೆ 26-27ನೇ ಸಾಲಿಗೆ ಆಸ್ತಿ ತೆರಿಗೆಯನ್ನು ಸಾರ್ವಜನಿಕರು ಪಾವತಿ ಮಾಡಿದ್ರೆ ಏಪ್ರಿಲ್ ತಿಂಗಳಲ್ಲಿ ಅಂದರೆ ವರ್ಷದ ಪ್ರಥಮ ತಿಂಗಳು ಪಾವತಿ ಮಾಡಿದ್ರೆ 2% ರಿಯಾಯಿತಿ ಇದೆ. ಸೆಕ್ಷನ್ 105 ಪ್ರಕಾರ 1964 105 ಪ್ರಕಾರ ಪ್ರತಿಯೊಬ್ಬರು ಸಾರ್ವಜನಿಕರು ವರ್ಷದ ಪ್ರಥಮ ತಿಂಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಿದ್ರೆ 2% ರಿಯಾಯಿತಿ ಇದೆ. 2025-26ನೇ ಸಾಲಿನಲ್ಲಿ ಒಟ್ಟು 5.20 ಕೋಟಿ ತೆರಿಗೆಯನ್ನ ವಸೂಲಿ ಮಾಡಲಾಗಿದ್ದು, ಈ ಸಾಲಿನಲ್ಲಿ ಮತ್ತಷ್ಟು ಹೆಚ್ಚು ಗುರಿಯನ್ನ ಹೊಂದಲಾಗಿದೆ ಎಂದರು. ನಗರಸಭೆಯಿಂದ ಸಾರ್ವಜನಿಕರ ಮೂಲಸೌಕರ್ಯಗಳ ಕುಂದುಕೊರತೆಗಳನ್ನು ಆಲಿಸಲು ಅಂದರೆ ಚರಂಡಿ ವ್ಯವಸ್ಥೆ,
ಬೀದಿ ದೀಪ ಹಾಗೂ ನೀರಿನ ಸಮಸ್ಯೆಗಳ ಬಗ್ಗೆ ನಮ್ಮ ನಗರ ಆ್ಯಪ್ ಮೂಲಕ ಆನ್ಲೈನ್ ಮೂಲಕ ದೂರನ್ನು ಸಲ್ಲಿಸಬಹುದಾಗಿದೆ. ನಗರಸಭೆಯಿಂದ ಸಂಬಂಧಪಟ್ಟವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡಲಾಗುತ್ತದೆ ಎಂದರು. ನಗರಸಭೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಯನ್ನ ಹಾಗೂ ಖಾತೆಗಳ ಆಫ್ಲೈನ್ ಅರ್ಜಿಗಳನ್ನು ಸ್ವೀಕರಿಸುವ ಸಲುವಾಗಿ ದೂರು ಸ್ವೀಕೃತಿ ಕೇಂದ್ರವನ್ನ ತೆರೆಯಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಪೌರಾಯುಕ್ತ ಕೆಜಿ ರಮೇಶ್ ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರ. ರೈತರು ತಮ್ಮ ಜಮೀನಿನ ಖಾತೆ ಸಾಗುವಳಿ ವಿಚಾರವಾಗಿ ಭೇಟಿ ನೀಡಿ ಮಾಹಿತಿ ತಿಳಿಯಲು ಹೋದಾಗ ನಂಜನಗೂಡಿನ ತಹಸೀಲ್ದಾರ್ ಎಫ್ಐಆರ್ ಹಾಕಿಸುವುದಾಗಿ ಬೆದರಿಸಿ ಕಳುಹಿಸಿರುವ ಘಟನೆ ನಡೆದಿದ್ದು, ಇದಕ್ಕೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ತಾಲೂಕು ನೇರಳೆ ಗ್ರಾಮದ ನಿವಾಸಿ ಕಿರಣ್ ಹಾಗೂ ದೊಡ್ಡ ಮಾದೇಗೌಡರವರು ತಮ್ಮ ತಂದೆಗೆ ಬಗರ್ ಹುಕುಂ ಸಾಗುವಳಿ ಮಂಜೂರಾದ ಜಮೀನಿನ ಬಗ್ಗೆ ಸರ್ಕಾರದ ಆದೇಶದಂತೆ ದುರಸ್ತಿ ಮಾಡುವ ವಿಚಾರದಲ್ಲಿ ವಿಳಂಬವಾಗಿದೆ. ಈ ಸಂಬಂಧ ತಹಸೀಲ್ದಾರರನ್ನ ಕೇಳಲು ಹೋದಾಗ ಬೆದರಿಸಿದ್ರು. ಈ ಬಗ್ಗೆ ರೈತರು ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿಯೇ ತಹಸೀಲ್ದಾರ್ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಂಡು ಅರ್ಜಿದಾರರಿಗೆ ಮಾಹಿತಿ ನೀಡುವಂತೆ ಪ್ರಾದೇಶಿಕ ಆಯುಕ್ತರಿಂದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಂದ ಉಪವಿಭಾಗಾಧಿಕಾರಿಗಳಿಗೆ ಪತ್ರ ರವಾನೆಯಾಗಿದೆ. ರೈತರು ತಮ್ಮ ಜಮೀನಿನ ಖಾತೆ ಸಾಗುವಳಿ ವಿಚಾರವಾಗಿ ತಿಳಿಯಲು ಭೇಟಿ ನೀಡಿ ವಿಚಾರಿಸಿದಾಗ ದರ್ಪ ತೋರಿಸಿರುವುದು ಖಂಡನೆಯಾಗಿದೆ. ಹಾಗೆ ನಮ್ಮ ಗಮನಕ್ಕೂ ಬಂದಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಪ್ರಾದೇಶಿಕ ಕಚೇರಿ ದೂರು ನೀಡಿದ್ದಾರೆ. ಇದು ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲ, ಬ್ರಿಟಿಷ್ ಕಾಲದ ಆಡಳಿತವೂ ಅಲ್ಲ. ಇದು ಪ್ರಜಾಪ್ರಭುತ್ವದ ದೇಶ. ರೈತರು ಅನ್ನ ಕೊಡುವ ಅನ್ನದಾತರು. ಈ ವರ್ತನೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಎಚ್ಚರಿಕೆ ನೀಡಿದ್ದಾರೆ. ನಂಜನಗೂಡು ತಾಲೂಕಿನ ಪೂರ್ಣ ತಾಲೂಕು ಸಮಿತಿ ಸಭೆನೇ ಕರೆದಿದೆ. ನಂಜನಗೂಡು ತಾಲೂಕಿನ ರೈತ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡಿ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಯಿತು. ನಮಗೀಗ ತಾಲೂಕು ಆಡಳಿತ ರೈತರುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿರತ್ತೆ. ನೇರಳೆ ಗ್ರಾಮದ ನಮ್ಮ ಕಾರ್ಯಕರ್ತರು ಕೂಡ ಈ ಸಂಬಂಧ ತಹಸೀಲ್ದಾರರು ನಮಗೆ ಗೌರವ ಕೊಡ್ತಾ ಇಲ್ಲ, ತಹಸೀಲ್ದಾರರ ಕಚೇರಿಗೆ ನನ್ನ ಕಷ್ಟ ಹೇಳ್ಕೊಳಕ್ಕೆ ಹೋದರೆ ನಿನ್ನ ಮೇಲೆ ಕೇಸ್ ದಾಖಲು ಮಾಡ್ತೀನಿ ಅಂತ ಬೆದರಿಸಿ ಕಳಿಸೋಂಥ ಕೆಲಸನ ತಹಸೀಲ್ದಾರರು ಮಾಡ್ತಾಯಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು ನಮಗೆ ಮಾಹಿತಿ ಬಂದಿರತ್ತೆ. ಸಾಕಷ್ಟು ರೈತರು ಈ ವಿಚಾರದಲ್ಲಿ ಮಾತಾಡ್ತವ್ರೆ. ಏನು ಅಧಿಕಾರಿಗಳು ಏನು ಮಹಾರಾಜರಲ್ಲ, ನಮ್ಮ ಸೇವಕರು. ನಂಜನಗೂಡು ತಾಲೂಕಿಗೆ 106 ತಹಸೀಲ್ದಾರರು ಬಂದರೆ ಉಳಿತಾವೆ. ಇಲ್ಲಿರೋ ಸ್ಥಳೀಯ ರೈತರು ಇಲ್ಲಿನ ತಾಲೂಕು ಆಡಳಿತಕ್ಕೆ ಸಂಬಳ ಕೊಡ್ತಾ ಇರೋಂಥದ್ದು. ಈ ರೀತಿಯ ದರ್ಪಗಳು ಯಾವುದೇ ಕಾರಣಕ್ಕೂ ತಹಸೀಲ್ದಾರರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ರೈತರಿಗೆ ಮಾಡೋಕ್ಕೆ ಕೊಡೋದು. ಇದೇನಾರ ಮುಂದುವರಿಸೋದೇ ಆದರೆ ಅಂಥ ಅಧಿಕಾರಿಗಳು ನಮ್ಮ ನಂಜನಗೂಡಿಗೆ ಅಗತ್ಯ ಇಲ್ಲ. ರೈತರ ಪರವಾಗಿ ವರ್ತಿಸ್ಬೇಕು, ರೈತರುಗಳಿಗೆ ಗೌರವ ಕೊಡೋದು ಕಲಿಬೇಕು, ರೈತರುಗಳಿಗೆ ಚೇರ್ ಹಾಕಿಸಿ ಮಾತಾಡ್ಸೋಂಥ ಕೆಲಸನ ಮಾಡಬೇಕು. ಇದೇನು ಈ ಬ್ರಿಟಿಷ್ ಆಡಳಿತ ಅಲ್ಲ. ಈ ದೇಶಕ್ಕೆ ಅನ್ನ ಕೊಡೋಂಥ ರೈತ ತಹಸೀಲ್ದಾರರಾಗಲಿ ಇನ್ನಿತರೆ ಅಧಿಕಾರಿಗಳನ್ನ ಹುಡುಕ ಬಂದಾಗ ಅವ್ರಿಗೆ ಕನಿಷ್ಠ ಗೌರವ ಕೊಟ್ಟು ನಿಮ್ಮ ಕಷ್ಟ ಏನು ಅಂತ ಕೇಳೋಂಥ ವ್ಯವಸ್ಥೆ ಆಗಬೇಕು. ಹಂಗಾದಾಗ ಮಾತ್ರ ಇದು ಪ್ರಜಾಪ್ರಭುತ್ವ ಆಗಕ್ಕೆ ಸಾಧ್ಯ. ಇದು ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲ. ಹಾಗಾಗಿ ಆ ರೀತಿಯ ವರ್ತನೆಯಾರ ತೋರಿಸಿದ್ದೇ ಆದರೆ ಯಾವುದೇ ಅಧಿಕಾರಿಗಳಿಗೂ ಕೂಡ ನಾವು ಹೋರಾಟದ ಎಚ್ಚರಿಕೆನ ಈ ಮೂಲಕ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ರಾಮಚಂದ್ರ ಗ್ರಾಮದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಎಸ್ ರೇಖಾ ಅವರಿಗೆ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ರಾಮಚಂದ್ರ ಗ್ರಾಮದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಎಸ್ ರೇಖಾ ಅವರಿಗೆ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಹೊಲ್ಲಂಬಳ್ಳಿ, ಅಗ್ನಿಹಳ್ಳಿ, ಕುರುಬರಹಳ್ಳಿ, ರಾಮಚಂದ್ರ ಗ್ರಾಮ ಸೇರಿದಂತೆ ಸುಮಾರು 31 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿದ್ದಾರೆ. ರಾಮಚಂದ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ದಾಖಲಾತಿ ಹೆಚ್ಚಳಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಶಾಲಾ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗ, ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಶಿಕ್ಷಕಿ ರೇಖಾ ಅವರಿಗೆ ಸನ್ಮಾನ ಮಾಡಿ ಬೀಳ್ಕೊಡುಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಳೆಯ ವಿದ್ಯಾರ್ಥಿ ಆರ್ಎಂ ಪ್ರತಾಪ್, 31 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದು ರಾಮಚಂದ್ರ ಗ್ರಾಮದಲ್ಲಿಯೇ 10 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಮಕ್ಕಳ ದಾಖಲಾತಿ ಹೆಚ್ಚಿಸುವಲ್ಲಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಸೌಮ್ಯ ಸ್ವಭಾವದವರಾಗಿದ್ದು ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ನೀಡಿದ್ದಾರೆ. ಸಮಯ ಪ್ರಜ್ಞೆಯನ್ನ ಇವರನ್ನ ನೋಡಿ ನಾವು ಕಲಿಯಬೇಕಿದೆ. ಮಕ್ಕಳ ಕಲಿಕೆಗಾಗಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಈಗ ನಿವೃತ್ತಿಯಾಗುತ್ತಿರುವುದು ತುಂಬಾ ಬೇಸರ ಆಗುತ್ತಿದೆ ಎಂದರು. ನಿವೃತ್ತ ಶಿಕ್ಷಕಿ ಎಸ್ ರೇಖಾ ಮಾತನಾಡಿ, ನಾವು ಹೇಗೆ ಮಕ್ಕಳ ಜೊತೆ ಇರ್ತೇವೋ ಹಾಗೆ ನಮಗೆ ಊರು ಸಹ ಸಹಕಾರ ಕೊಡುತ್ತೆ. ನನಗೆ ನಿವೃತ್ತಿಯಾಗುತ್ತಿರುವುದರಿಂದ ದುಃಖವಾಗ್ತಿಲ್ಲ, ಬದಲಾಗಿ ಆತ್ಮತೃಪ್ತಿ ಇದೆ. ನನಗೆ ದಾರಿ ತೋರಿಸಿಕೊಟ್ಟ ಗುರುಗಳ ಮಾರ್ಗದರ್ಶನದಲ್ಲಿ ನಾನು ನಡೆದಿದ್ದೇನೆ. ನಮ್ಮ ಶಾಲೆಯ ಮಕ್ಕಳು ಸಹ ಒಳ್ಳೆ ದಾರಿಯಲ್ಲಿ ನಡೆದು ಒಳ್ಳೆ ಉದ್ಯೋಗಗಳನ್ನು ಪಡೆಯಲಿ ಎಂದು ಹಾರೈಸಿದ್ರು. ಇದೇ ವೇಳೆ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ವಾಟರ್ ಬಾಟಲ್ಗಳನ್ನು ಗಿಫ್ಟ್ ನೀಡಿದ್ರು. ತೃಪ್ತಿ ಇರೋದ್ರಿಂದ ಹೊರಟೋಗಿದ್ದಾರೆ. ನಾನು ಎಲ್ಲ ಟೀಚರ್ಸ್ ಹೇಳ್ತಾರೆ ಆ ಊರು ಚೆನ್ನಾಗಿಲ್ಲ, ಈ ಊರು ಚೆನ್ನಾಗಿಲ್ಲ, ಇವ್ರು ಅಯ್ಯೋ ಆ ಊರ ಈ ಊರ ಅಂತ. ನಾನು ಫಸ್ಟ್ ಹೇಳೋದೇನೆಂದ್ರೆ, ಯಾವತ್ತೂ ಕೂಡ ಯಾವ ಊರನ್ನು ನಾವು ದೂಷಿಸಕ್ಕೆ ಹೋಗ್ಬಾರ್ದು. ನಾವು ಊರಲ್ಲಿ ಹೇಗಿರ್ತೀವೋ ಆ ಊರು ನಮಗಾಗಿರುತ್ತೆ. ಅದು ಒಂದು ನನ್ನ ಮುಖ್ಯ ಇದೆ. ಎಲ್ಲರಿಗೂ ಹೇಳ್ತೀನಿ, ಯಾವತ್ತೂ ಕೂಡ ಊರವ್ರನ್ನ ನಾವು ಇದು ಮಾಡಬಾರ್ದು. ನಂಗೆ ಈಗಲೂ ಕೂಡ ಊರಲ್ಲಿ ಕೇಳಿಬೇಕಾದ್ರೆ ಎಷ್ಟು ಜನ ಗುರ್ತಿದ್ದಾರೆ ಅಂತ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಹುಡುಗರಷ್ಟೇ ನನಗೆ ತುಂಬಾ ಕ್ಲೋಸ್ ಆಗಿರೋದು. ದೊಡ್ಡವ್ರನ್ನೆಲ್ಲ ನಾವು ಇನ್ನೂ ಅಷ್ಟು ಪರಿಚಯ ಕೂಡ ಮಾಡ್ಕೊಂಡಿಲ್ಲ. ಆದ್ರೂ ಕೂಡ ಯಾವುದೇ ಊರಾಗ್ಲಿ ಅಷ್ಟಿತ್ತು. ನನಗೆ ರಾಮಚಂದ್ರ ಇವಾಗಲ್ಲ, ಫಸ್ಟಿಂದ ನಂಗೆ ಏನೋ ಅಭಿಮಾನ ಇಲ್ಲಿ. ನಾನು ಅಗ್ನಳ್ಳಿಯಿಂದ ಒಂದು 3 ತಿಂಗಳು ಬಂದು ಫಸ್ಟ್ ಡಿಪ್ಟೇಷನ್ ಇಲ್ಲ ಇಲ್ಲಿ. ಅವಾಗಿಂದ ನನ್ಗೆ ಇವ್ರ ಮೇಲೆ ಅಭಿಮಾನ. ನಂಗೆ ಋಣ ಇದೆಯೋ ಏನೋ, ಇಲ್ಲೇ ಕಡೆ ಸರ್ವಿಸ್ ಮುಗಿಸ್ಬೇಕು ಅಂತ. ಕೊನೆಯದಾಗಿನೂ ಕೂಡ ನನಗೆ ಶಿಫ್ಟಿಂಗ್ ಅಲ್ಲಿ ಬಂದಾಗ ಈ ರಾಮಚಂದ್ರ ಪ್ಲೇಸೇ ಸಿಕ್ಕಿದ್ದೆ. ಇಲ್ಲೇ ನಿವೃತ್ತಿ ಹೊಂದಿದ್ದೀನಿ. ನಿಜವಾಗ್ಲೂ ಕೂಡ ನನ್ಗೆ ದುಃಖ ಅಂತೂ ಆಗ್ತಾ ಇಲ್ಲ, ಆತ್ಮ ತೃಪ್ತಿಯಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲ್ಲಂಪಲ್ಲಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಉದ್ಘಾಟನೆ ಮಾಡಿದ್ರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರ್ಲಂಪಲ್ಲಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಉದ್ಘಾಟನೆ ಮಾಡಿದರು. ದಿವಂಗತ ಅಕ್ಕಿನೇನಿ ಗೋಪಾಲರೆಡ್ಡಿ ಮತ್ತು ಅಕ್ಕಿನೇನಿ ಸರಸ್ವತಮ್ಮ ಸ್ಮರಣಾರ್ಥ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅವರ ಪುತ್ರ ಹೈದರಾಬಾದ್ನ ಸ್ಟೀರಿಯೋ ಡ್ರಗ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಡಾಕ್ಟರ್ ಅಕ್ಕಿನೇನಿ ರವಿಕುಮಾರ್ ರೆಡ್ಡಿ ನೇತೃತ್ವದಲ್ಲಿ ಶಿಬಿರ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಮಾಜ ಸೇವೆಯ ಮಹತ್ವ ತಿಳಿಸಿದರು. ನಾನು ಇಲ್ಲಿ ಮತಗಳಿಗಾಗಿ ಕೆಲಸ ಮಾಡ್ತಿಲ್ಲ, ಬದಲಾಗಿ ಜನರ ಸೇವೆಗಾಗಿ ಶ್ರಮಿಸುತ್ತಿದ್ದೇನೆ. ಪ್ರತಿಯೊಬ್ಬರೂ ತಾನು ಹುಟ್ಟಿದ ಮಣ್ಣಿನ ಋಣ ತೀರಿಸುವ ಕೆಲಸ ಮಾಡಬೇಕು ಎಂದರು. ತಮ್ಮ ಅವಧಿಯಲ್ಲಿ ನಡೆದ ಮುದಿಮಡುಗು ರಾಯಲ್ಪಾಡ್ ರಸ್ತೆ ದುರಸ್ತಿ, ಹೈಸ್ಕೂಲ್ ಮತ್ತು ಆಸ್ಪತ್ರೆ ನಿರ್ಮಾಣದಂತಹ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿದರು. కొందరేమనుకోవాలంటే ఈయనే ఉండిపోతాము అని అనుకోవడం. పొగురొద్దు, స్వార్థమొద్దు, ద్వేషమొద్దు, కోపమొద్దు. ఏదో జరుగుతూ ఉంటాయి చిన్నమన్న పొరపాటుగా. రా అనేది, పిలిచేది, భుజం తట్టేది పోకుండా బిడ్డలు బాగా చదివించండి, విద్యావంతులు చేయండి. నేను 48 సంవత్సరాల నాడు వచ్చిన ఎర్లంపల్లి, ఈ పొద్దున కండారని చూస్తా ఉండే ఎర్లంపల్లి నాకు ఎంతో తృప్తి.
ఇట్లా 400 గ్రామాలు చేసినాను, ఒకటి కాదు. ఇంతే సంతోషం నాకు. ఇప్పుడు పుట్టిండే వాళ్ళకి ఎల్లంపల్లో ఆ కష్టం వాళ్ళకి తెలీదు. పద్మావతం నడితే చరిత్ర చెప్తుంది ఎట్లుండే ఊరు. అవునా కదా? ఈ రోడ్లకి వెళ్ళంట వాళ్ళు ఇడిచెళ్ళే జమీన్, పాతూరు గంట రోడ్డుకి ఇడిచెళ్ళా, ఆ తర్వాత కొత్తూరు పోలే వాళ్ళు రోడ్డు ఇడిచెళ్ళా. సైట్లు చేయలే, జాగాలు లేవు. సైట్లు ఆయా, రోడ్లు ఆయా, సముదాయ భవనాలు ఆయా, ఇండ్లు ఆయా, హై స్కూల్ ఆయా, హాస్పిటల్ ఆయా, ఓవర్ ట్యాంక్ ఆయా, రోడ్ ఆయా, ಡೈರಿ ಆಯಾ. ಫಸ್ಟ್ ಮುದಿಮುಡುಗಲು ಡೈರಿ చేసినాడు. ಪ್ರಸ್ತುತ ನಡೆಯುತ್ತಿರುವ ಇಂತಹ ಶಿಬಿರಗಳನ್ನು ಮುಂದಿನ ವರ್ಷ ಮುದಿಮುಡುಗು ಕೇಂದ್ರದಲ್ಲಿ ಇಡೀ ತಾಲೂಕಿನಾದ್ಯಂತ ಬೃಹತ್ ಮಟ್ಟದಲ್ಲಿ ಆಯೋಜಿಸುವಂತೆ ಆಯೋಜಕರಿಗೆ ಸಲಹೆ ನೀಡಿದರು. ಸಮಾಜದ ಆರೋಗ್ಯ ಕಾಪಾಡುವುದು ಪುಣ್ಯದ ಕೆಲಸ. ಡಾಕ್ಟರ್ ರವಿಕುಮಾರ್ ರೆಡ್ಡಿ ಅವರ ಈ ಸಾಮಾಜಿಕ ಕಳಕಳಿಗೆ ಮಾದರಿಯಾದುದು ಎಂದರು. ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಿದ ಡಾಕ್ಟರ್ ರವಿಕುಮಾರ ರೆಡ್ಡಿ ಮತ್ತು ಅವರ ವೈದ್ಯಕೀಯ ತಂಡಕ್ಕೆ ಯಲ್ಲಂಪಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದರು. ಶಿಬಿರದಲ್ಲಿ 100 ಜನರು ಪಾಲ್ಗೊಂಡು ಉಚಿತ ತಪಾಸಣೆ ಹಾಗೂ ಔಷಧೋಪಚಾರದ ಸೌಲಭ್ಯ ಪಡೆದುಕೊಂಡರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ಬೆಳಗ್ಗೆ ಗ್ರಾಮದ ರಥಬೀದಿಯಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ಬೆಳಗ್ಗೆ ಗ್ರಾಮದ ರಥಬೀದಿಗಳಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ನಾನಾ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಸಂಖ್ಯೆಯ ಭಕ್ತರು ಶ್ರದ್ಧಾಭಕ್ತಿಯೊಂದಿಗೆ ಜಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತಿಯಿಂದ ರಥವನ್ನೆಳೆದು ಸಂಭ್ರಮಿಸಿದರು. ಜಾತ್ರೆಯ ಅಂಗವಾಗಿ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದಲೇ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಗಳು ಜರುಗಿದವು. ನಂತರ ಬೆಳಗ್ಗೆ 7:05ರಿಂದ 7:26ರವರೆಗೆ ಸಲ್ಲುವ ಶುಭಮೇಷ ಲಗ್ನದಲ್ಲಿ ದೇವಾಲಯದಿಂದ ಶ್ರೀ ಅರವಿಂದ ನಾಯಕಿಯಮ್ಮ, ಆಂಡಾಳಮ್ಮ ಹಾಗೂ ಲಕ್ಷ್ಮೀಕಾಂತ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಹೊತ್ತು ತಂದು ದೇವಾಲಯದ ಪ್ರಾಂಗಣದಲ್ಲಿರಿಸಿ ವಿದ್ಯುಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಇತಿಹಾಸವುಳ್ಳ ಲಕ್ಷ್ಮೀಕಾಂತ ಸ್ವಾಮಿ ರಥೋತ್ಸವ ಬ್ರಹ್ಮೋತ್ಸವ ಮತ್ತು 27ನೇ ತಾರೀಕು ಅಂಕಪಣೆ ಅಂತ ಇವತ್ತು 7ನೇ ದಿವಸ ಆದ ಬ್ರಹ್ಮೋತ್ಸವ ಲಕ್ಷ್ಮೀಕಾಂತ ಸ್ವಾಮಿ ವಿಶೇಷವಾಗಿ ಬೆಳಗ್ಗೆ ಯಾತ್ರಾಧಾರಣ ಮತ್ತು ವಿಶೇಷವಾಗಿ ನಡೆಯಿತು. ಆದರೆ ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಕಾರ್ಯನಿರ್ವಾಹಕರ ಮಾರ್ಗದರ್ಶನದಲ್ಲಿ ಮತ್ತು ಗ್ರಾಮಸ್ಥರ ಎಲ್ಲ ಬೀದಿ ಯಜಮಾನರ ಸಹಕಾರ ಮತ್ತು ಲಕ್ಷ್ಮೀಕಾಂತ ಸೇವಾ ಅಭಿವೃದ್ಧಿ ಸಭಾ ಸಹಕಾರ ಮತ್ತು ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದು ರಾತ್ರಿ ತೇರಡಿ ಉತ್ಸವ ವಿಶೇಷವಾಗಿ ಅಂದರೆ ಮೇಲ್ಕೋಟೆ, ವೈರ್ಗುಡಿ ಮತ್ತು ರಾಜಗುಡಿ 2 ವಿಶೇಷವಾಗಿ ನಡೀತಾ ಇದೆ. ಅನಂತರ ದೇವಾಲಯದ ಸುತ್ತ ಉತ್ಸವ ಮೂರ್ತಿಗಳನ್ನು ಪ್ರದಕ್ಷಿಣೆ ಹಾಕಿಸಿ ಸರ್ವಾಲಂಕೃತಗೊಂಡಿದ್ದ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮಂಗಳವಾದ್ಯ, ಮೇಳ ಹಾಗೂ ವೇದಘೋಷಿಗಳ ಜೈಕಾರದ ನಡುವೆ ರಥ ಸುಗಮವಾಗಿ ಚಲಿಸಿತು. ರಥಬೀದಿಯಲ್ಲಿ ಸಂಚರಿಸಿದ ರಥಕ್ಕೆ ಜನರು ಭಕ್ತಿಯಿಂದ ಪೂಜೆ ಸಲ್ಲಿಸಿ ಹಣ್ಣು ದವನಗಳನ್ನು ಎಸೆದು ಭಕ್ತಿ ಸಮರ್ಪಿಸಿದರು. ಸುಮಾರು 20 ನಿಮಿಷಕ್ಕೂ ಹೆಚ್ಚು ಸಮಯ ಸಂಚರಿಸಿದ ರಥ ಯಾವುದೇ ಅಡೆತಡೆ ಇಲ್ಲದೆ ರಥದ ಬೀದಿಯಲ್ಲಿ ಸಂಚರಿಸಿತು. ಇನ್ನು ರಥೋತ್ಸವದ ಅಂಗವಾಗಿ ಕೆಲ ಸಂಘ ಸಂಸ್ಥೆಗಳು ದಾನಿಗಳಿಂದ ನೀರು ಮಜ್ಜಿಗೆ ಪಾನಕಗಳನ್ನು ವಿತರಿಸಲಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ ಪಿಯುವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲಾ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲಾ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ ಪಿಯು ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, JEE, IIT, AIIMS, CET, ಕಾಮೆಡ್ಕೆ, CA, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ H ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ಟ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535955555 7349045796. ಕರಿಯಾನಪುರ, H ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. MM ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ MM ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ.
ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನ ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. Admissions are open, limited seats are available. No donation, ಪ್ರವೇಶಾತಿಗಳು ಪ್ರಾರಂಭವಾಗಿವೆ. Every child carries a dream to learn, to grow and to shine. At Divyashri Vidyaniketan, we believe education is not just about books, it is about building confidence, character and a bright future. Our salient features: new curriculum, NEP-based and concept learning, brand new building with smart classrooms, Montessori plus activity-based learning, focus on academics plus life skills, transport facility available, experienced and caring teachers. All classrooms are CCTV secured, individual attention to each children, phonics and spoken English from early stage, sports and cultural activities, learning beyond the classrooms, hands-on materials and activities included in the curriculum. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆ ಅಗಲೀಕರಣಕ್ಕೆ ಮುಹೂರ್ತ ಫಿಕ್ಸ್. ಉಭಯ ರಸ್ತೆಗಳ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿಕೆ. ಉಭಯ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ ಅನುದಾನ ಸಿದ್ಧ ಎಂದ ಜಿಲ್ಲಾಧಿಕಾರಿ. ಏಪ್ರಿಲ್ 11ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ. ಏಪ್ರಿಲ್ 6ರಿಂದಲೇ ಗಂಗಮ್ಮ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಆರಂಭ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಕರಗ ಸಮಿತಿ ಮನವಿ. ಮುಂದುವರಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ. ಹೆದ್ದಾರಿ ಕಾಮಗಾರಿ ಮುಗಿಯದಿದ್ದರೂ ದಿನಕ್ಕೊಂದು ಅವಾಂತರ ಸೃಷ್ಟಿ. ಜಕಲಮಡ್ಗು ಪೈಪ್ಲೈನ್ ಒಡೆದು ಅಪಾರ ಜೀವಜಲ ಪೋಲು ಮಾಡಿದ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್.
ಇದು ನಿಮ್ಮ ಜೊತೆಗಾರ.